ನಮಸ್ಕಾರ ವೀಕ್ಷಕರು, ಇವತ್ತಿನ ಒಂದು ಹೊಸ ನೋಟಿಫಿಕೇಷನಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಇಎದಿಂದ ಹೊಸದಾಗಿ ಹೊರಡಿಸಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಷನ್. ಈ ಒಂದು ನೋಟಿಫಿಕೇಷನ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ. ಈ ಒಂದು ನೋಟಿಫಿಕೇಷನಲ್ಲಿ ಒಟ್ಟು 74 ಹುದ್ದೆಗಳನ್ನು ಇರೋದನ್ನು ನಾವು ಕಾಣ್ಬೋದು. ಈ ಒಂದು 74 ಹುದ್ದೆಗಳಿಗೆ ಯಾವ ರೀತಿಯಾಗಿ ವಿದ್ಯಾರ್ಹತೆ ಬೇಕು, ವಯೋಮಿತಿ ಏನು, ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ದಿನಾಂಕಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಅಂತ. ಸಂಪೂರ್ಣವಾಗಿ ನೋಡೋದಕ್ಕೂ ಮೊದಲು ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇದು 2024ರಲ್ಲಿ ಹೊರಡಿಸಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ನೋಟಿಫಿಕೇಷನನ್ನು ಯಾವ ಕಾರಣಕ್ಕಾಗಿ ಹೊರಡಿಸಲಾಗಿದೆ ಅಂತಂದರೆ, ಉಳಿಕೆ ಮೂಲದ ವೃಂದಗಳಿರ್ತಾವಲ್ಲ, ಆ ಒಂದು ಉಳಿಕೆ ಮೂಲದ ವೃಂದಗಳನ್ನು ಪೂರ್ಣಗೊಳಿಸುವುದಕ್ಕಾಗಿ ನೇರ ನೇಮಕಾತಿಗಳನ್ನು ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ಅರ್ಹರಾಗಿದ್ದೀರಾ ಅಂತೇಳಿ ನೀವು ಈ ಒಂದು ನೋಟಿಫಿಕೇಷನ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಈ ಒಂದು ನೋಟಿಫಿಕೇಷನ್ನಲ್ಲಿ ಲೆಕ್ಚರು, ಆಮೇಲೆ ಇಂಜಿನಿಯರು, ಆಫೀಸರ್ ಗ್ರೇಡ್ 2, ಅದೇ ರೀತಿಯಾಗಿ ಫೋರ್ಮ್ಯಾನ್ ಗ್ರೇಡ್ 2, ಇನ್ಸ್ಪೆಕ್ಟರ್ ಗ್ರೇಡ್ 1, ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಪೆಕ್ಟರ್ ಗ್ರೇಡ್ 2, ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3, ಟೆಕ್ನಿಷಿಯನ್ ಗ್ರೇಡ್ 4, ಅಸಿಸ್ಟೆಂಟ್ ಗ್ರೇಡ್ 2, ಈ ರೀತಿಯಾಗಿ ಒಟ್ಟು 10 ಹುದ್ದೆಗಳಿರೋದನ್ನು ನಾವು ಕಾಣ್ಬೋದು. ಇಲ್ಲಿ ನೋಡ್ಬೋದು 10 ಹುದ್ದೆಗಳಿದಾವೆ. ಈ ಒಂದು 10 ಹುದ್ದೆಗಳಿಗೆ ಯಾವ ರೀತಿಯಾಗಿ ಪೇ ಸ್ಕೇಲ್ಗಳನ್ನು ವಿಭಜನೆ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ಬೋದು, ಇದು ಅಸಿಸ್ಟೆಂಟ್ ಗ್ರೇಡ್ 2 ಇದೆಯಲ್ಲ, ಇದೇ ಇದರಲ್ಲಿರ್ತಕ್ಕಂಥ ಒಂದು ಸಣ್ಣ ಹುದ್ದೆ ಅಂತಂದು ಹೇಳ್ಬೋದು. ಸಣ್ಣ ಹುದ್ದೆ ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆ ಅಂತಂದು ಹೇಳ್ಬೋದು. ಈ ಒಂದು ಹುದ್ದೆಗೆ ಇರ್ತಕ್ಕಂಥ ಒಂದು ಪೇ ಸ್ಕೇಲನ್ನು ನೋಡೋಣ. ಯಾವ ರೀತಿಯಾಗಿ ಇದರ ಒಂದು ಪೇ ಸ್ಕೇಲ್ ಇದೆ ಅಂತಂದರೆ 27,650 ರೂಪಾಯಿಯಿಂದ 52,650 ರೂಪಾಯಿವರೆಗೂ ಈ ಒಂದು ಹುದ್ದೆಗೆ ಸ್ಯಾಲ್ರಿ ಇರುತ್ತೆ. ಅದೇ ರೀತಿಯಾಗಿ ಈಗ ಇದರಲ್ಲಿರ್ತಕ್ಕಂತಹ ಒಂದು ಲೆಕ್ಚರ್ ಹುದ್ದೆಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿ ನೋಡೋಣ. ಈ ಒಂದು ಲೆಕ್ಚರ್ ಹುದ್ದೆಗೆ 45,300ರಿಂದ 88,300ವರೆಗೂ ಪೇ ಸ್ಕೇಲ್ ಬರುತ್ತೆ, ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ಲೆಕ್ಚರ್ ಹುದ್ದೆಗೆ ನೀವೇನು ಮಾಡಿರಬೇಕು ಅಂತಂದರೆ ಮಾಸ್ಟರ್ಸನ್ನು ಮುಗಿಸ್ಕೊಂಡಿರಬೇಕು. ಯಾವ ರೀತಿಯಾಗಿ ಇಂಜಿನಿಯರಿಂಗ್ ಲೆಕ್ಚರ್ ಆಗಿರ್ತಕ್ಕಂಥ ಹುದ್ದೆ ಇರ್ತಕ್ಕಂಥದ್ರಿಂದ ಈ ಒಂದು ಹುದ್ದೆಗೆ ಏನು ಅವಶ್ಯಕತೆ ಇದೆಯಲ್ಲ, ಆ ರೀತಿಯಾಗಿ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ ಒಂದು ಗ್ರೇಡಲ್ಲಿ ನೀವು ಮಾಸ್ಟರ್ಸನ್ನು ಮುಗಿಸ್ಕೊಂಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ 74 ಹುದ್ದೆಗಳಿಗೆ ಡಿಗ್ರಿ ಮುಗಿದಿರೋರು, ಅದೇ ರೀತಿಯಾಗಿ PUC ಮುಗಿದಿರೋರು ಸಹ ಈ ಒಂದು ಅಪ್ಲಿಕೇಶನ್ಗಳಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಷನಲ್ಲಿ ಇರತಕ್ಕಂಥ ಒಂದು ವಯೋಮಿತಿ, ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ವಯೋಮಿತಿ ಬೇಕಂತಂದರೆ, ಒಟ್ಟಿನಲ್ಲಿ ಈ ಒಂದು 6 ಹುದ್ದೆಗಳಿಗೆ ಅಂತಂದರೆ ಲೆಕ್ಚರರು, ಇನ್ಸ್ಪೆಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಪೆಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 4, ಅಸಿಸ್ಟೆಂಟ್ ಗ್ರೇಡ್ 2 ಇವೆಲ್ಲ ಈ ಒಂದು ಹುದ್ದೆಗಳಿಗೆ ಸುಮಾರು 18 ವರ್ಷ ಕನಿಷ್ಠ ವಯೋಮಿತಿ ಇದೆ. ಈ ಒಂದು ಕನಿಷ್ಠ ವಯೋಮಿತಿ 18 ವರ್ಷ ಇರೋದ್ರ ಜೊತೆಯಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 27 ವರ್ಷದವರೆಗೆ ಗರಿಷ್ಠ ವಯೋಮಿತಿ ಇದೆ. ಅದೇ ರೀತಿ ಪ್ರವರ್ಗ 2A, 2B, 2A, ಅದೇ ರೀತಿ 2B ಅಭ್ಯರ್ಥಿಗಳು ಇರ್ತಾರಲ್ಲ, 3B ಅಭ್ಯರ್ಥಿಗಳು ಇರ್ತಾರಲ್ಲ, ಆ ಒಂದು ಅಭ್ಯರ್ಥಿಗಳಿಗೆ 30 ವರ್ಷದವರೆಗೆ ಕನಿಷ್ಠ ವಯೋಮಿತಿಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮೀಸಲಾತಿ ಅಭ್ಯರ್ಥಿಗಳಿಗೆ 32 ವರ್ಷದವರೆಗೆ ಗರಿಷ್ಠ ವಯೋಮಿತಿಯನ್ನು ಇಟ್ಟಿರೋದನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಇಂಜಿನಿಯರ್, ಆಫೀಸರ್ ಗ್ರೇಡ್ 2, ಫೋರ್ಮನ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಇವೆಲ್ಲ ಈ ಒಂದು ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿ ಹೆಚ್ಚಿನದಲ್ಲ, ಕನಿಷ್ಠ ವಯೋಮಿತಿ 21 ಇದೆ. ಇಲ್ಲಿ ಮೇಲ್ಗಡೆ ನೋಡಿದ್ರಲ್ಲ, ಕನಿಷ್ಠ ವಯೋಮಿತಿ ಎಷ್ಟಿತ್ತು, 18 ಇತ್ತು. ಆದರೆ ಈ ಭಾಗದಲ್ಲಿ ನೋಡ್ಬೋದು ನೀವು, ಕನಿಷ್ಠ ವಯೋಮಿತಿ ಎಷ್ಟಿದೆ, 21 ಇದೆ. ಅದೇ ರೀತಿಯಾಗಿ 27 ಮೇಲ್ಗಡೆ ಯಾವ ರೀತಿ ಕೊಟ್ಟಿದ್ರಲ್ಲ ಅದೇ ರೀತಿಯಾಗಿದೆ. ಆದರೆ ಕನಿಷ್ಠ ವಯೋಮಿತಿ ಮಾತ್ರ 21 ಇಟ್ಟಿರೋದನ್ನು ಹೆಚ್ಚಿಗೆ ಮಾಡಿರೋದನ್ನು ನಾವು ಕಾಣ್ಬೋದು. ಈ ಒಂದು 4 ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿಯನ್ನು ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಷನ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಂತಂದಿದ್ರೆ ಕೆಇಎದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಸಹ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಒಂದು ಅಪ್ಲಿಕೇಶನ್ನ ಕೊನೆಯ ದಿನಾಂಕ ನೋಡೋಣಂತೆ. ಕೊನೆಯ ದಿನಾಂಕ ನೋಡ್ಬೋದು 18/5/24 ಅಂತೆ. ಇದೇ ತಿಂಗಳು 24ಕ್ಕೆ ಈ ಒಂದು ನೋಟಿಫಿಕೇಷನ್ ಕೊನೆಯ ದಿನಾಂಕ ಇರುತ್ತೆ. ಅದೇ ರೀತಿಯಾಗಿ ಶುಲ್ಕವನ್ನು ಪಾವತಿ ಮಾಡುವಂಥ ಒಂದು ಕೊನೆಯ ದಿನಾಂಕ ನೋಡೋಣ. 19/5/24 ಮೇ ತಿಂಗಳ 19ನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ಗೆ ಶುಲ್ಕವನ್ನು ಪಾವತಿ ಮಾಡುವಂಥ ಒಂದು ದಿನಾಂಕ ಕೊನೆಗೊಳ್ಳುತ್ತದೆ ಅಂತ ಹೇಳ್ಬೋದು. ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ಸು ಎಕ್ಸಾಮ್ ನಡೆಯುತ್ತೆ. 2 ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ಗಳು ನಡೆಯುತ್ತೆ ಈ ಒಂದು ಹುದ್ದೆಗಳಿಗೆ. ಈ ಒಂದು ಹುದ್ದೆಗಳನ್ನು ನೀವು ಪಾಸ್ ಮಾಡ್ಕೋಬೇಕಂತಂದರೆ ಯಾವ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ
ಗೊತ್ತಾಗಬೇಕು ಅನ್ನಂಗಿದ್ರೆ ಆ ಒಂದು ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಆ ವಿಷಯದ ಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.